ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಭಾರತ ಸಂವಿಧಾನ ಮಾನವ ಹಕ್ಕು ಪ್ರಥಮ BA ವಿದ್ಯಾರ್ಥಿಗಳಿಗೆ ಇರುವಂತಹ ICHR ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ 1ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಇದರಲ್ಲಿ ಈಗಾಗಲೇ ನಾವು ಸಂವಿಧಾನದ ಅರ್ಥ, ಸಂವಿಧಾನದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ತಿಳ್ಕೊಂಡಿದ್ದೇವೆ. ವೆರಿ ಇಂಪಾರ್ಟೆಂಟ್. ಮೊದಲಿಗೆ ಅರ್ಥವನ್ನು ಕಲಿತ್ಕೊಳ್ಳಿ, ಅದಾದ ನಂತರ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಸರಿಯಾಗಿ ಕಲಿತ್ಕೊಳ್ಳಿ. ಅದರಲ್ಲಿ ಪಾಯಿಂಟ್ಸ್ ಇದೆ, 6 ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲಿತ್ಕೊಳ್ಳಿ. ಇದಾದ ನಂತರ ನೀವು ಓದಲೇಬೇಕಾಗಿರುವಂತಹ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳಿದರೆ ಅದುವೇ ರಾಷ್ಟ್ರೀಯ ಭಾವೈಕ್ಯತೆ. 10 ಅಂಕಕ್ಕೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ. ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಬರುವಂಥದ್ದು, ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಮೂಡುವಂತಾಗಬೇಕು. ಭಾರತದಂತಹ ಈ ನಮ್ಮ ಅಭಿವೃದ್ಧಿಶೀಲದ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಹೆಚ್ಚು ಮಹತ್ವ ಇದೆ. ಯಾಕಂದರೆ ಭಾರತವು ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ವಿಭಿನ್ನವಾದ ನೆಲೆಗಟ್ಟನ್ನು ಕೂಡ ಹೊಂದಿರುವಂಥದ್ದು. ಅಂದರೆ ವಿವಿಧತೆಯಲ್ಲಿ ಐಕ್ಯತೆಯನ್ನು ಸಾಧಿಸುವಂತಹ ರಾಷ್ಟ್ರವಾಗಿರುವಂಥದ್ದು. ಈ ವಿವಿಧತೆಯನ್ನು ಹೋಗಲಾಡಿಸಿ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಕೂಡ ಒಂದೇ ಎಂಬ ಭಾವನೆ ಮೂಡುವಂತಾಗಬೇಕು. ಆಗ ಮಾತ್ರ ಭಾವೈಕ್ಯತೆ ಸಾಧ್ಯವಾಗುವಂಥದ್ದು. ಇದಕ್ಕೆ ಇರುವ ಸಮಸ್ಯೆಗಳು ಹಾಗೂ ಸಮಸ್ಯೆಗಳ ಹೋಗಲಾಡಿಕೆಗೆ ಸರಕಾರ ಮಾಡಿರುವ ಪ್ರಯತ್ನಗಳನ್ನು ಪರಿಶೀಲಿಸುವ ಮೂಲಕ ಇದರ ವಿವರಣೆಯನ್ನು ಕೂಡ ಪಡೆಯಬಹುದು. ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಅರ್ಥವನ್ನು ಬರೀರಿ, ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬರಿಬೇಕು. ಅವರು ಕೇವಲ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಬರೀರಿ ಅಂತ ಬಂದಾಗ ನಾವು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ಮೊದಲಿಗೆ ಬರೆದು ನಂತರ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಸಾಧಿಸುವಲ್ಲಿ ಇರುವಂಥ ಸಮಸ್ಯೆಗಳನ್ನು ಬರಿತಾ ಹೋಗಬೇಕು. ಮೊದಲಿಗೆ ಅರ್ಥ. ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು? ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಒಂದೇ ಎನ್ನುವಂತಹ ಮನೋಭಾವನೆ ಇದೆಯಲ್ಲ, ಅದು ಒಂದೇ ಎಂಬ ಮನೋಭಾವನೆಯನ್ನು ಹೊಂದಿ ತಮ್ಮ ರಾಷ್ಟ್ರದ ಒಳಗಡೆ ಒಗ್ಗಟ್ಟನ್ನು ಸಾಧಿಸುವಂಥದ್ದು. ಇದಕ್ಕೆ ಅನೇಕರು ಅನೇಕ ರೀತಿಯಲ್ಲಿ ಅರ್ಥವನ್ನು ಕಲ್ಪಿಸಿ ರಾಷ್ಟ್ರೀಯ ಒಗ್ಗೂಡುವಿಕೆ, ಸಮಗ್ರತೆ, ರಾಷ್ಟ್ರೀಯತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆ ತನ್ನದೇ ಆದಂತಹ ಅಂಶಗಳನ್ನು ಹೊಂದಿದೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಒಂದೇ ಎಂಬ ಮನೋಭಾವನೆಯನ್ನು ಹೊಂದಿರುವಂಥದ್ದು. ಭಾರತದ ದೃಷ್ಟಿಯಲ್ಲಿ ನಾವು ನೋಡುವುದಾದರೆ ಇಲ್ಲಿ ಸುಮಾರು 32,87,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡಿರುವಂತಹ 5,224 ಹಳ್ಳಿ, ಈ ರೀತಿಯಾಗಿ ಅನೇಕ ಭಾಗಗಳನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಅನೇಕ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂಥ ಜನರಿದ್ದಾರೆ. ಇಂತಹ ಒಂದು ವಿಭಿನ್ನತೆಯನ್ನೊಳಗೊಂಡಿರುವಂತಹ ಭಾರತ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸುಮಾರು 600ಕ್ಕೂ ಹೆಚ್ಚು ರಾಜರ ಆಳ್ವಿಕೆಗೆ ಒಳಪಟ್ಟಂತಹ ಸಂಸ್ಥಾನಗಳಿದ್ದಾಗಿ ಕೂಡ ಎಲ್ಲರನ್ನು ಒಗ್ಗೂಡಿಸಿ ಸಮಗ್ರವಾದ ಐಕ್ಯತೆಯಿಂದ ಕೂಡಿದಂತಹ ರಾಷ್ಟ್ರವನ್ನಾಗಿ ಮಾಡಿ ತಮ್ಮದೇ ಆದ ಸಂವಿಧಾನ, ಧ್ವಜ, ಲಾಂಛನಗಳನ್ನೊಳಗೊಂಡ ಪರಮಾಧಿಕಾರವುಳ್ಳ ಭಾರತ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂಥ ಸಮಸ್ಯೆಗಳೇನೆಂದರೆ, ಒಂದು ರಾಜಕೀಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಸಾಂಸ್ಕೃತಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು. ರಾಜಕೀಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳು, ಸಾಂಸ್ಕೃತಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಇವಿಷ್ಟು. ಆಮೇಲೆ ಅದರ ಜೊತೆಗೆ ನಾವು ಪರಿಹಾರವನ್ನು ಕೂಡ ಅದರಲ್ಲಿ ಬರಿತಾ ಹೋಗಬೇಕು. ಮೊದಲಿಗೆ ಅದರ ಸಮಸ್ಯೆಗಳ ವಿವರಣೆಯನ್ನು ತಿಳ್ಕೊಳ್ಳುವ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ ಇರುವಂತಹ ಮೊದಲನೆಯ ಸಮಸ್ಯೆ ರಾಜಕೀಯ ಸಮಸ್ಯೆ. ರಾಜಕೀಯವಾಗಿ ನಾವು ನೋಡಿದಾಗ ನಮ್ಮ ರಾಷ್ಟ್ರ ತನ್ನದೇ ಆದ ಗಡಿಯನ್ನು ಹೊಂದಿ ಒಂದು ಒಗ್ಗೂಡಿರುವುದು ಸರಿಯಷ್ಟೇ. ಆದರೆ ರಾಷ್ಟ್ರದಲ್ಲಿ ರಾಜಕೀಯವಾಗಿ ಅನೇಕ ಸಮಸ್ಯೆಗಳನ್ನು ತಂದೊಡ್ಡಿ ಪ್ರತ್ಯೇಕತಾ ಮನೋಭಾವನೆಯನ್ನು ಹುಟ್ಟುಹಾಕುವುದು ನಮ್ಮಲ್ಲಿ ಸಾಮಾನ್ಯವಾಗಿದೆ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ರಾಜರ ಆಳ್ವಿಕೆಗೊಳಪಟ್ಟಿದ್ದ ರಾಜ್ಯಗಳನ್ನು ಸಮರ್ಥವಾಗಿ ಒಗ್ಗೂಡಿಸಿದರು. ನಂತರದಲ್ಲಿ ಉಂಟಾದಂತಹ
ಒಂದು ವಿಭಜನೆ ಆಗಿರ್ಬೋದು, ಅನೇಕ ಪ್ರಭಾವಗಳಿಗೆ ಒಳಗಾಗಿ ಭಾಷಾ ಆಧಾರದ ಮೇಲೆ ವಿಂಗಡಿಸಿದ್ದನ್ನು ಸ್ಮರಿಸ್ಬೋದು. ಅದಾಗಿ ಕೂಡ ಈ ಒಂದು ರಾಜಕೀಯ ಅಂತ ಬಂದಾಗ ಅದರಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ತಮ್ಮದು ನಾವುಗಳು ಅಂತ ಹೇಳಿ ರಾಜಕೀಯದ ಕಾರಣದಿಂದಾಗಿ ದೂರ ಮಾಡುವಂಥದ್ದು, ವ್ಯತ್ಯಾಸ ಮಾಡುವಂಥದ್ದು, ವಿಭಿನ್ನತೆ ಮಾಡುವಂಥದ್ದು ಕಾಣ್ತಾ ಇದ್ದೇವೆ. ಆದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬಂದಾಗ ಅದೆಲ್ಲ ಇರದೆ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಬರಬೇಕು. ರಾಜಕೀಯ ಸಮಸ್ಯೆಯಿಂದಾಗಿ ಈ ರೀತಿಯ ಒಂದು ವಿಭಿನ್ನತೆ ಬರುವಂಥದ್ದು, ಸಮಸ್ಯೆ ಉಂಟಾಗುವಂಥದ್ದು, ಪ್ರತ್ಯೇಕತಾ ಭಾವನೆಯನ್ನು ಮೂಡಿಸುವಂಥದ್ದೇ ಈ ರಾಜಕೀಯವಾಗಿರುವಂಥದ್ದು. ಇಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇದು ರಾಜಕೀಯ ಸಮಸ್ಯೆ, ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಉಂಟು ಮಾಡಲಿಕ್ಕೆ ಇರುವಂಥ ಒಂದು ಸಮಸ್ಯೆ. ಇನ್ನು ಆರ್ಥಿಕ ಸಮಸ್ಯೆ ಕೂಡ ಹಾಗೆ. ಅದು ಬಡತನ, ಹಸಿವು, ವಸತಿ ಮೊದಲಾದವುಗಳಿಗೆ ಹೋರಾಡುತ್ತಾರೆಯೇ ವಿನಃ ರಾಷ್ಟ್ರೀಯ ಐಕ್ಯತೆಯನ್ನು ಇರಬೇಕು ಎನ್ನುವಂಥದ್ದು ಗಮನ ಕೊಡುವುದಿಲ್ಲ. ರಾಷ್ಟ್ರದಲ್ಲಿ ಜನತೆ ಯಾವಾಗ ಆರ್ಥಿಕವಾಗಿ ಉತ್ತಮಗೊಳ್ಳುತ್ತಾರೋ ಆಗ ರಾಷ್ಟ್ರಾಭಿಮಾನ, ಆಸಕ್ತಿ ಮೂಡಿ ಐಕ್ಯತೆಯ ಮನೋಭಾವನೆ ಬೆಳೆಯಲು ಅವಕಾಶವಾಗ್ತದೆ. ಇದಲ್ಲದೆ ಜನತೆ ತಮ್ಮ ಜೀವನಾವಶ್ಯಕ ವಸ್ತುಗಳಿಗಾಗಿ ಹೋರಾಟ ಮಾಡುವಂತಾದರೆ ಅವರಿಗೆ ರಾಷ್ಟ್ರೀಯತೆ, ಐಕ್ಯತೆ ಮೊದಲಾದವುಗಳ ಕಡೆ ಚಿಂತನೆ ಅಥವಾ ಯೋಚನೆಯ ಗಮನವೇ ಹುಟ್ಟುವುದಿಲ್ಲ. ಅವರು ಯಾವಾಗಲೂ ತಮ್ಮ ಬಡತನ, ಹಸಿವು, ವಸತಿ ಮೊದಲಾದವುಗಳಿಗಾಗಿ ಹೋರಾಡುತ್ತಾರೆಯೇ ವಿನಃ ರಾಷ್ಟ್ರೀಯ ಐಕ್ಯತೆಯ ಮಹತ್ವವನ್ನು ಅವರು ಗಮನಿಸುವುದಿಲ್ಲ. ಇನ್ನು ಸಾಮಾಜಿಕ ಸಮಸ್ಯೆಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂಥ ಸಮಸ್ಯೆಯಾಗಿರುವಂಥದ್ದು. ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕು. ಯಾವುದೇ ವ್ಯಕ್ತಿಯ ಜಾತಿ, ಮತ, ಧರ್ಮ, ಬಣ್ಣ ಅದರ ಮೇಲೆ ಅವರನ್ನು ಪ್ರತ್ಯೇಕಿಸುವಂತಿಲ್ಲ. ಅಂತಹ ಅಸಮಾನತೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದಲೇ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯ, ಸಮಾನತೆಯ ಹಕ್ಕುಗಳನ್ನು ನೀಡಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನೀಡಲಾಗಿದೆ. ಸರ್ಕಾರ ಕೂಡ ಸಾಮಾಜಿಕವಾಗಿ ಹಿಂದುಳಿದಿರುವಂತೆ ಜನರುಗಳ ಅಭಿವೃದ್ಧಿಗಾಗಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಕೈಗೊಂಡಿದೆ. ಅದಾಗಿ ಕೂಡ ಜನತೆಯಲ್ಲಿ ಜಾತಿಯ ಮನೋಭಾವನೆ, ಮತಾಂಧತೆ, ಪ್ರಾಂತೀಯತೆ, ಅಸ್ಪೃಶ್ಯತೆ ಮೊದಲಾದವುಗಳನ್ನು ಹೋಗಲಾಡಿಸಲು ಸಾಧ್ಯವಾಗಿಲ್ಲ. ಇವುಗಳನ್ನು ಕೇವಲ ಕಾನೂನು ರಚಿಸುವುದರಿಂದ ಅಥವಾ ಅವರಿಗೆ ಸೌಲಭ್ಯಗಳನ್ನು ಒದಗಿಸುವುದರಿಂದ ಹೋಗಲಾಡಿಸಲು ಸಾಧ್ಯವಿಲ್ಲ. ಇದು ಸಾಧ್ಯವಾಗಬೇಕಾದರೆ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಮೂಡಿಸಿ ಜನತೆಯಲ್ಲಿ ಬೇರೂರಿರುವ ಮೇಲು ಕೀಳು ಎಂಬುವ ಮನೋಭಾವನೆಯನ್ನು ಹೋಗಲಾಡಿಸಬೇಕು. ಇನ್ನು 4ನೇ ಸಮಸ್ಯೆ ಅಂತ ಹೇಳಿದರೆ ಸಾಂಸ್ಕೃತಿಕ ಸಮಸ್ಯೆ. ಜನತೆಯ ಸಂಸ್ಕೃತಿ ಎನ್ನುವಂಥದ್ದು ಅವರವರ ಭಾಷೆಯ ಲಿಪಿ ಇರ್ಬೋದು, ಅವರವರ ಒಂದು ಸಂಪ್ರದಾಯ ಇರ್ಬೋದು, ಇದೆಲ್ಲ ಕೂಡ ಪ್ರೀತಿಸುವುದು. ಹಾಗೆಯೇ ನಮ್ಮ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡುವಂತಹ ಜನತೆ ಇದ್ದು ಭಾಷಾವಾರು ರಾಜ್ಯಗಳನ್ನೇ ನಿರ್ಮಿಸಲಾಗಿದೆ. ಇಲ್ಲಿ ಜನತೆ ಅಂಧಾಭಿಮಾನವನ್ನು ಮೂಡಿಸಿ ಜನರ ಜನಾಂಗವನ್ನು ದ್ವೇಷಿಸುವುದು ಸರ್ವೇ ಸಾಮಾನ್ಯ. ಉದಾಹರಣೆಗೆ ಹಿಂದಿ ರಾಷ್ಟ್ರೀಯ ಭಾಷೆಯಾದರೂ ಕೂಡ ಅದನ್ನು ದಕ್ಷಿಣ ಭಾರತದಲ್ಲಿ ಪ್ರಚಲಿತಗೊಳಿಸಲು ಅವಕಾಶವಾಗಿಲ್ಲ ಮತ್ತು ಇದಕ್ಕಾಗಿ ಅನೇಕ ವಿಧದಲ್ಲಿ ಚಳವಳಿಗಳಾಗಿರುವುದನ್ನು ಕೂಡ ಕಾಣ್ಬೋದು. ಇದೇ ರೀತಿ ಒಂದು ರಾಜ್ಯದಲ್ಲಿ ಬೇರೆ ರಾಜ್ಯದ ಜನತೆ ಬಂದು ಬೇರೆ ರಾಜ್ಯಗಳಲ್ಲಿ ನೆಲೆಸುವುದು ಕೂಡ ಕಷ್ಟವಾಗಿದ್ದು ಭಾಷಾ ಮತ್ತು ಪ್ರಾಂತೀಯತೆ ಇದಕ್ಕೆ ಕಾರಣವಾಗಿದೆ. ಹೀಗೆ ಭಾಷಾ ಅಂಧಾಭಿಮಾನ ಜನತೆಯಲ್ಲಿದ್ದ ದ್ವೇಷಾಸೂಯೆಯನ್ನು ಮೂಡಿಸುವುದರ ಜೊತೆಗೆ ಪ್ರಾಂತೀಯ ಮನೋಭಾವನೆಯನ್ನು ಕೂಡ ಉಂಟು ಮಾಡಿದೆ. ಇನ್ನು 5ನೇ ಪಾಯಿಂಟ್ನಲ್ಲಿ ಮಾನಸಿಕ ಸಮಸ್ಯೆಗಳು. ಒಂದು ರಾಷ್ಟ್ರ ತನ್ನ ಐಕ್ಯತೆಯನ್ನು ಸಾಧಿಸಬೇಕಾದರೆ ಅಲ್ಲಿಯ ಜನತೆಯ ಮನೋಭಾವನೆ ನಾನು, ನನ್ನ ದೇಶ ಎಂಬುದಾಗಿದ್ದು ಪ್ರತಿಯೊಬ್ಬನೂ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಹಬಾಳ್ವೆ ನಡೆಸಬೇಕು. ಆದರೆ ಇಂದು ಈ ಸಹಬಾಳ್ವೆ ಇಲ್ಲವಾಗಿದೆ. ಏಕೆಂದರೆ ಜನತೆಯಲ್ಲಿ ತಮ್ಮ ತಮ್ಮ ಭಾಷೆ, ಜನಾಂಗ, ಜಾತಿ, ಪ್ರಾಂತೀಯತೆ ತುಂಬಿಕೊಂಡಿದ್ದು ಅವರು ತಮ್ಮ ಪ್ರಾಂತ್ಯಗಳನ್ನೇ ತಮ್ಮ ತಾಯಿನಾಡು ಎಂಬ ಮನೋಭಾವನೆಯನ್ನು ಬೆಳೆಸಿಕೊಂಡಿದ್ದು ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಸಾಧಿಸುವುದು ಕಷ್ಟ ಸಾಧ್ಯವಾಗಿದೆ. ಆದ್ದರಿಂದ ಇವುಗಳನ್ನು ಹೋಗಲಾಡಿಸಲು ಜನತೆಯಲ್ಲಿ ನಾವೆಲ್ಲರೂ ಒಂದೇ ಎಂಬಂತಹ ಸಹೋದರತ್ವದ ಭಾವನೆಯನ್ನು ಹೊಂದುವಂತೆ ಮಾಡಬೇಕು. ಇಲ್ಲವಾದರೆ ರಾಷ್ಟ್ರೀಯ ಐಕ್ಯತೆ ಸಾಧಿಸುವುದು ಕಷ್ಟವಾಗುತ್ತದೆ. ಇನ್ನು 6ನೇ ವಿಷಯವಾಗಿ ಪರಿಹಾರ. ಸಂವಿಧಾನಾತ್ಮಕ ಸಮಸ್ಯೆಗಳು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವಂತಹ ಸಮಸ್ಯೆಗಳನ್ನು ನಾವು ನೋಡಿಕೊಂಡೆವು. 1 ರಾಜಕೀಯ ಸಮಸ್ಯೆ, 2 ಆರ್ಥಿಕ ಸಮಸ್ಯೆ, 3 ಸಾಮಾಜಿಕ ಸಮಸ್ಯೆ, 4 ಸಾಂಸ್ಕೃತಿಕ ಸಮಸ್ಯೆ, 5 ಮಾನಸಿಕ ಸಮಸ್ಯೆಗಳು. ಪರಿಹಾರ ಅಂತ ಬಂದಾಗ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿ, ಭಾರತ ಸರ್ಕಾರ ಜನತೆಯಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಮತ್ತು ಮನೋಭಾವನೆಯನ್ನು ಮೂಡಿಸಲು ಅನೇಕ ವಿಧದ
ಕಾಯಗಳನ್ನು ಕೈಗೊಂಡಿದೆ. ಅವುಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿ, ಇದಕ್ಕೆ ಪ್ರಧಾನಿಯವರೇ ಅಧ್ಯಕ್ಷರಾಗಿದ್ದರು. ಇದರ ಪ್ರಥಮ ಸಭೆಯನ್ನು ಅಂದಿನ ಪ್ರಧಾನಿ ನೆಹರೂರವರು ಅಕ್ಟೋಬರ್ 1961ರಲ್ಲಿ ಕರೆದು ಸ್ವಾಗತ ಭಾಷಣ ಮಾಡುತ್ತಾ, ನಾವೆಲ್ಲ ಸೇರಿರುವುದು ರಾಷ್ಟ್ರಕ್ಕೆ ಯಾವುದೇ ಅಪಾಯ ಬಂದೊದಗಿದರೂ ಕೂಡ ವಿಭಜಿತವಾಗುತ್ತಿಲ್ಲ ಎಂದಲ್ಲ, ರಾಷ್ಟ್ರದಲ್ಲಿರುವ ನಾವೆಲ್ಲರೂ ಒಂದೇ ಎಂಬ ಭಾವನೆ, ನಾವು ಭಾರತೀಯರು ಎಂಬುದನ್ನು ಮನೋಭಾವನೆಯನ್ನು ಜನತೆಯಲ್ಲಿ ಬಿತ್ತಿ ಅವರಲ್ಲಿರುವಂಥ ಅಂಧಕಾರವನ್ನು ಹೋಗಲಾಡಿಸಲು ಎಂದು ವಿವರಿಸಿದ್ದಾರೆ. ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಪ್ರಮುಖ ಉದ್ದೇಶ ಅಂತ ಹೇಳಿದರೆ, ಇದಕ್ಕೆ ಪರಿಹಾರ ಏನೆಲ್ಲ ಪರಿಹಾರ ಮಾಡಬೇಕು, ಈ ಸಮಸ್ಯೆ ಬಂದಾಗ ಯಾವ ರೀತಿಯ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ, ಒಂದು ರಾಷ್ಟ್ರೀಯ ಭದ್ರತೆಗಿರುವ ಅಪಾಯಗಳನ್ನು, ರಾಷ್ಟ್ರೀಯ ಭದ್ರತೆಗೆ ಇರುವಂಥ ಅಪಾಯವನ್ನು ರಾಜಕೀಯ ಪಕ್ಷ, ಸ್ವಯಂ ಸೇವಾ ಸಂಘಟನೆಗಳು, ನಾಗರಿಕ ಸಮಿತಿಗಳು, ನಾಯಕರುಗಳು ಇದರ ಬಗ್ಗೆ ಕಾಳಜಿ ಇರುವವರೆಲ್ಲ ಒಟ್ಟುಗೂಡಿ ನಿರ್ಮೂಲನೆ ಮಾಡುವಂಥದ್ದು. 2, ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸುವುದು ಸರಕಾರದ ಕೆಲಸ ಮಾತ್ರವಲ್ಲ, ಅದು ಇಡೀ ರಾಷ್ಟ್ರದ ಜನತೆಯ ಕಾರ್ಯ ಎಂಬುದನ್ನು ಮನದಟ್ಟು ಮಾಡುವಂಥದ್ದು. 3, ಎಲ್ಲ ಭಾಷೆ, ಪ್ರಾಂತ್ಯ, ಜನಾಂಗ, ಸಂಸ್ಕೃತಿ ಮೊದಲಾದವುಗಳಿಗೆ ಸೇರಿದಂಥ ಜನತೆಯನ್ನು ಸೇರಿಕೊಂಡು ಸಹಬಾಳ್ವೆಗೆ ಅವಕಾಶವನ್ನು ಕಲ್ಪಿಸುವ ಕಾರ್ಯ ಕೈಗೊಳ್ಳುವುದು. ವಿವಿಧ ಕಾರ್ಯಕ್ರಮಗಳ ಮೂಲಕ ಜನತೆಗೆ ಮನದಟ್ಟು ಮಾಡಲು ಸಮಾಜದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಂದುಗೂಡಿಸುವುದು. ಶಾಂತಿ, ಸಹನೆಯ ಬಗೆಗೆ ಜನತೆಯಲ್ಲಿ ತಿಳುವಳಿಕೆ ಮೂಡುವಂತೆ ಪ್ರಚಾರ ಕೈಗೊಳ್ಳುವಂಥದ್ದು. ಸಮಾಜದಲ್ಲಿರುವ ಜಾತೀಯತೆಯ ಧಾರ್ಮಿಕ ವಿಷಬೀಜ ಬಿತ್ತುವಂತಹ ಶಕ್ತಿಗಳನ್ನು ಸಮಾಜದಿಂದ ದೂರವಿಡಲು ಯತ್ನಿಸುವುದು. ಸಮಾಜದಲ್ಲಿರುವ ಜಾತೀಯತೆಯ, ಪ್ರಾಂತೀಯತೆಯ, ಧಾರ್ಮಿಕ ವಿಷಬೀಜ ಬಿತ್ತುವಂತಹ ಶಕ್ತಿಗಳನ್ನು ಸಮಾಜದಿಂದ ದೂರವಿಡಲು ಯತ್ನಿಸುವಂಥದ್ದು. ಇವಿಷ್ಟು ನಾವು ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಇರುವಂಥ ಪರಿಹಾರ ಮಾರ್ಗಗಳಾಗಿದೆ. ಇವಿಷ್ಟನ್ನು ಓದ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ. ಇದರಲ್ಲಿ ಯಾವ ರೀತಿಯ ಬೇಕಾದರೂ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಯಾವ ಪ್ರಶ್ನೆಯನ್ನು ಕೇಳಿದರೂ ನೀವು ಮೊದಲಿಗೆ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ಬರಿಬೇಕು. ಅದಾದ ನಂತರ ನೀವೇ ಬರಿಬೇಕು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವ ಸಮಸ್ಯೆಗಳು ಅಂತ ಬರಿಬೇಕು. ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆಯ ಸಮಸ್ಯೆಗಳಿಗೆ ಪರಿಹಾರಗಳು ಅಂತ ಬರಿತಾ ಹೋಗಬೇಕು. ಅವರು ಕೇವಲ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕೊಟ್ಟಾಗ ಅದನ್ನೆಲ್ಲ ಬರಿತಾ ಹೋಗಬೇಕು. ಅಥವಾ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂಥ ಸಮಸ್ಯೆಗಳ ಬಗ್ಗೆ ಬರೀರಿ ಅಂತ ಬಂದಾಗ ಅರ್ಥ ಬರೆದು ಅದರ ಸಮಸ್ಯೆಗಳನ್ನು ಬರೆದು ನಂತರ ಅದರ ಪರಿಹಾರ ವಿಚಾರಗಳನ್ನು ಕೂಡ ನಾವು ಬರಿತಾ ಹೋಗಬೇಕು ಸ್ನೇಹಿತರೆ. ಈ ರೀತಿಯಾಗಿ ಬರಿತಾ ಹೋಗಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಸ್ಕಿಪ್ ಮಾಡಬೇಡಿ. ನಿಮ್ಮ ಪಾಯಿಂಟ್ ಬುಕ್ಕಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬರೆದು ಮೊದಲಿಗೆ ಅರ್ಥ ಬರೆಯಿರಿ. ಅದಾನಂತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿರುವ ಸಮಸ್ಯೆಗಳು ಅಂತ ಬರೆದು ರಾಜಕೀಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ ಅಂತ ಬರೀರಿ. ನಂತರ ಪರಿಹಾರದ ಪಾಯಿಂಟ್ಸ್ಗಳನ್ನು ಬರೀರಿ. ಏನೆಲ್ಲ ಪರಿಹಾರ ಮಾಡ್ಬೋದು? ಶಾಂತಿ, ಸಹನೆ ಬಗ್ಗೆ ಜನತೆಯಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದು, ವಿಷಬೀಜ ಬಿತ್ತುವುದನ್ನು ದೂರವಿಡುವಂಥದ್ದು, ಒಳ್ಳೆಯ ಕಾರ್ಯಗಳನ್ನು ಮಾಡುವುದು, ಸಹಬಾಳ್ವೆಯಿಂದ ಕೆಲಸ ಮಾಡುವಂಥದ್ದು, ಸ್ವಯಂ ಸೇವಾ ಸಂಘಟನೆಗಳನ್ನೆಲ್ಲ ಮಾಡುವುದು. ಇದನ್ನೆಲ್ಲ ಪರಿಹಾರದ ಪಾಯಿಂಟ್ಸ್ಗಳಿಗೆ ನಾವು ಬರಿತಾ ಹೋದರೆ ಆಯಿತು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವ. ಇನ್ನು ಬರುವಂಥದ್ದು ಸಂವಿಧಾನ ರಚನೆಯನ್ನು ಓದ್ಕೊಳ್ಬೇಕು. ಹಾಗೆ ಸಂವಿಧಾನದ ಲಕ್ಷಣಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ವಿವರಣೆಗಳನ್ನು, ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.